ವೆಲ್ಕಮ್ ಟು ಅವರ್ ಚಾನೆಲ್ ಆಧ್ವ ಅಕಾಡೆಮಿ. ಇವತ್ತಿನ ಪತ್ರಿಕೆಯಲ್ಲಿ ಅಂದ್ರೆ ಕೆಇಎ ನಡೆಸಿದಂತಹ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಎಲ್ಲರೂ ಕೂಡ ಎಕ್ಸಾಮ್ ನ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಪೇಪರ್ನ ನಾವು ಒಂದ್ ರೌಂಡ್ ಆನ್ಸರ್ ಕೀಗಳನ್ನ ನೋಡ್ಕೊಂಡ್ ಬರೋಣ. ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ತುಂಬಾ ಪ್ರಿವಿಯಸ್ ಇಯರ್ ಪೇಪರ್ಸ್ ಗಳನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದೇ ರೀತಿ ನಮ್ಮ ಚಾನೆಲ್ ನಲ್ಲಿ ಒಂದಷ್ಟು ಕ್ವಶನ್ ಪೇಪರ್ ಗಳನ್ನ ತೆಗೆದ್ಬಿಟ್ಟು ಅನಾಲಿಸಿಸ್ ಕೂಡ ಮಾಡಿದ್ವಿ. ಅದರಿಂದ 2 ರಿಂದ 3 ಕ್ವಶನ್ ರಿಪೀಟ್ ಆಗಿದೆ, ಮತ್ತೆ ಕಾನ್ಸೆಪ್ಟ್ ಗಳು ಕೂಡ ಸೇಮ್ ರಿಪೀಟ್ ಆಗಿದೆ. ಆ ಕಾನ್ಸೆಪ್ಟ್ ಗಳು ಯಾವ್ದಾವ್ದು ರಿಪೀಟ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಹೋಗೋಣ. ಇದರಿಂದ ನಮಗೆ ಗೊತ್ತಾಗೋದೇನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಜಮೀನು ರಹಿತ ಕಾಗದ ಹಸಲು, ಲಾಯರು ಕಾರ್ಡು ಫೀಸು ಕಾಲೇಜು, ಹಲ್ಮಾರ ಸಾಬೂನು ಪಾದ್ರಿ ಮೇಜು ಅಕ್ಕಿ, ಅಜ್ಜ ಅಕ್ಕಿ ತಿಳಿ ನಿದ್ದೆ. ಇದರಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 ಬಂದ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇನ್ನು ಉಳಿದದ್ದೆಲ್ಲ ಅನ್ಯ ದೇಶೀಯ ಪದಗಳು, ಇದು ಕನ್ನಡದ ಪದಗಳಾಗಿದೆ ಅದಕ್ಕೆ. ಎರಡನೆಯ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಯಾವುದು ಅಂತ ಕೇಳಿದರೆ ಕುಲಾಲ ಚಕ್ರದ ಪದದ ಅರ್ಥ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನವಾಗಿದೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿನ ಕೇಳಿದರೆ ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗ ಹೃದಯ ಹಚ್ಚೇವು ಕನ್ನಡದ ದೀಪ. ಇದರಲ್ಲಿ ನಾವು ಹಿಂದಿನ ಪ್ರೀವಿಯಸ್ ಇಯರ್ ಪೇಪರ್ ನ ವಿಡಿಯೋಸ್ ಮಾಡಿದೀವಲ್ವಾ, ಅದರಲ್ಲಿ ಅನಾಲಿಸಿಸ್ ಮಾಡುವಾಗ ಹಚ್ಚೇವು ಕನ್ನಡದ ದೀಪ, ಜೋಗದ ಸಿರಿ ಬೆಳಕಿನಲ್ಲಿ ಈ ಎರಡನ್ನು ಕೂಡ ನೋಡ್ಕೊಂಡಿದೀವಿ ಯಾರು ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಕೂಡ ರಿಪೀಟೆಡ್ ಕ್ವಶನ್. ಇದು ಎರಡು ನಮಗ್ ಗೊತ್ತಾದ್ರೆ ನಾವು ಈಸಿಯಾಗಿ ಎಲಿಮಿನೇಷನ್ಸ್ ಕೂಡ ಮಾಡ್ಕೊಳ್ಬಹುದಾಗತ್ತೆ. ಮೊದಲಿಗೆ ನೋಡ್ಕೊಳ್ಳೋಣ, ಪಟ್ಟಿ 1 ಮತ್ತೆ ಪಟ್ಟಿ 2ರಲ್ಲಿರೋದನ್ನ ಹೊಂದಿಸಿ ಬರೆದ್ಬಿಟ್ಟು ನೋಡೋಣ. ಮೊದಲನೇದು ಬಂದ್ಬಿಟ್ಟು ಜೋಗದ ಸಿರಿ ಬೆಳಕಿನಲ್ಲಿ ಯಾರು ಬರ್ದಿರೋದು, KR ನಿಸಾರ್ ಅಹಮದ್ ಅವರು. ಸೊ ಎ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್, ಹಚ್ಚೇವು ಕನ್ನಡದ ದೀಪ ಕರ್ಕಿ ಅವರು ಬರ್ದಿರೋದು. ಸೊ ಇದು ಡಿ ಆಗತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಇದನ್ನ ಬರ್ದಿರೋರು ದ.ರಾ ಬೇಂದ್ರೆ ಅವರು. ಸೊ ಇದು ಬಿ. ನೆಕ್ಸ್ಟ್, ಆನಂದಮಯ ಈ ಜಗ ಹೃದಯ ಬಂದ್ಬಿಟ್ಟು ಕುವೆಂಪು ಅವರ ರಚನೆಯಾಗಿದೆ, ಅಂದ್ರೆ ಇದು ಬಂದ್ಬಿಟ್ಟು ಸಿ ಆಗತ್ತೆ. ಸೊ ಉತ್ತರ ಏನಾಗತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾವು ಪ್ರಿವಿಯಸ್ ಇಯರ್ ಪೇಪರ್ ನ ಎಲಿಮಿನೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡ್ರೆ ಜೋಗದ ಸಿರಿ ಬೆಳಕಿನಲ್ಲಿ ಯಾರು ಬರ್ದಿದ್ದಾರೆ, KR ನಿಸಾರ್ ಅಹಮದ್ ಅವರು. ಕರೆಕ್ಟ್ ಅಲ್ಲ? ಅಂದ್ರೆ ಎಗೆ ಯಾವ್ದಾಗತ್ತೆ, 3ನೇದಾಗತ್ತೆ. ಇಲ್ಲಿದೆ ಕರೆಕ್ಟಾ? ಸೊ ಇದು ಹೋಯ್ತು, ಮತ್ತೆ ಈ ಆಪ್ಷನ್ ಕೂಡ ಹೋಯ್ತು. ನಂತರ ಹಚ್ಚೇವು ಕನ್ನಡದ ದೀಪ ಇದೆ, ಡಿಗೆ DS ಕರ್ಕಿ ಅವರು ಬರ್ದಿರೋದು. ಸೊ ಅಂದ್ರೆ ಡಿಗೆ 2 ಆಗತ್ತೆ. ಇಲ್ಲಿ ಡಿಗೆ 2 ಆಪ್ಷನ್ ಎಲ್ಲಿದೆ, ಇದು ಆಲ್ರೆಡಿ ಎಲಿಮಿನೇಟ್ ಆಗಿರೋದ್ರಿಂದ ಇದೊಂದೇ ಉಳಿತು. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3. ಈ ತರ ಕೂಡ ನೀವು ಎಲಿಮಿನೇಷನ್ ಟೆಕ್ನಿಕ್ ಗಳನ್ನ ಇದ್ರಲ್ಲಿ ಯೂಸ್ ಮಾಡ್ಕೊಂಡು, ಪೇಪರ್ ಲೆಂತಿ ಇರೋದ್ರಿಂದ ನಿಮ್ಗೆ ಇದು ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ನಂತರ KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರೆ, ಈ ಸಾಹಿತ್ಯ ಪ್ರಕಾರ ಬಂದ್ಬಿಟ್ಟು ತುಂಬಾ ಚಿಕ್ಕ ಬುಕ್, ಆಲ್ಮೋಸ್ಟ್ ನಮ್ಗೆ 5ರಿಂದ 10 ಪೇಜ್ ಇರುವಂತಹ ಬುಕ್ ಇದಾಗಿದೆ. ಹಾಗಾಗಿ ಇದು ಸಣ್ಣ ಕಥೆಗೆ ಸೇರಿದೆ. ಕಾದಂಬರಿ ಬಂದ್ಬಿಟ್ಟು 300ಕ್ಕಿಂತ ಹೆಚ್ಚು ಪೇಜಸ್ ಗಳಲ್ಲಿ ಇರುತ್ತೆ. 5ರಿಂದ 10 ಪೇಜ್ ಬಂದ್ಬಿಟ್ಟು ಸಣ್ಣ ಕತೆ. ನೀಳ್ಗತೆ ಅಂತ ಹೇಳಿದ್ರೆ 50ರಿಂದ 60 ಪೇಜ್ ಇರುತ್ತೆ. ಹಾಗಾಗಿ ಉತ್ತರ ಸಣ್ಣ ಕಥೆಯಾಗತ್ತೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿದ ಕೃತಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ವೀರೇಶ ಚರಿತೆ. ಈ ವೀರೇಶ ಚರಿತೆನ ಬರ್ದಿರೋರು ಯಾರು ಅಂದ್ರೆ ರಾಘವಾಂಕ. ಬರೀ ವೀರೇಶ ಚರಿತೆ ಒಂದೇ ಅಲ್ಲ, ರಾಘವಾಂಕ ಬರ್ದಿರುವಂತಹ ಕೃತಿ ಸಿದ್ದರಾಮ ಚರಿತ್ರೆ, ಸೋಮನಾಥ ಚರಿತ್ರೆ ಮತ್ತೆ ಶರಭ ಚರಿತ್ರೆ 3 ಕೂಡ ಸೇರ್ಕೊಳ್ಳುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಇದು ಕೂಡ ನಮ್ಗೆ ಹೊಂದಿಸಿ ಬರೆಯಿರಿಗೆ ಸೇರ್ಕೊಳ್ಳುತ್ತೆ. ಇದಕ್ಕೆ ಪಟ್ಟಿ 1 ಮತ್ತೆ ಪಟ್ಟಿ 2ನ ಕೊಟ್ಟಿದ್ದಾರೆ. ಆಸ್ತೆ, ಉತ್ಕರ್ಷ. ಇದಕ್ಕೆ ಉತ್ತರವನ್ನ ನೋಡ್ಕೊಂಡ್ರೆ ಆಪ್ಷನ್ 3 ಆಗತ್ತೆ. ಆಸ್ತೆಗೆ ಶ್ರದ್ಧೆ, ಉತ್ಕರ್ಷಕ್ಕೆ ಏಳಿಗೆ, ಅಗ್ರಣಿ ಬಂದ್ಬಿಟ್ಟು ಮುಂದಾಳು, ಇಷುದಿ ಬಂದ್ಬಿಟ್ಟು ಬತ್ತಳಿಕೆ ಅನ್ನೋ ಮೀನಿಂಗ್ ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಮಾನಾರ್ಥಕ ಪದ ಆ ತರದನ್ನ ಹೊಂದಿಸಿ ಬರೆಯಿರಿ ಅನ್ನೋ ಅರ್ಥ ಬರುತ್ತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗತ್ತೆ. ಅಂದ್ರೆ ಇಲ್ಲಿ ಉಡಾಯಿಸು ಅಂತ ಇದೆ, ಉಡಾಯಿಸುಗೆ ತಗ್ಗಿಸು ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್
ಕಸಾಯಿ ಕಟುಕ ಅನ್ನೋ ಅರ್ಥ ಬರುತ್ತೆ. ಕಳಬ ಕಳಬಗೆ ಆನೆಯ ಮರಿನೇ ಆಗತ್ತೆ. ಕಪೋತ ಅಂದ್ರೆ ಪಾರಿವಾಳ. ಸೊ ಉತ್ತರ ಬಂದು ಆಪ್ಷನ್ 4. ನೆಕ್ಸ್ಟ್ ಕ್ವಶನ್, ವಿರುದ್ಧ ವಿರುದ್ಧ ಪದವಲ್ಲದನ್ನು ಗುರುತಿಸಿ. ನೀವು ಎಕ್ಸಾಮ್ ಹಾಲ್ ಅಲ್ಲಿ ಪ್ರೆಷರ್ ಇರೋದ್ರಿಂದ ಕೆಲವೊಂದ್ಸಲ ಕನ್ಫ್ಯೂಸ್ ಆಗತ್ತೆ. ಆದ್ರೆ ಇಲ್ಲಿ ನಾವು ಗುರುತಿಸ್ಬೇಕಾಗಿರೋದೇನು, ಪದವಲ್ಲದನ್ನು ಗುರುತಿಸಿ ಅನ್ನೋದನ್ನ ಗುರುತಿಸ್ಬೇಕು. ಕ್ಷಯ, ವೃದ್ಧಿ. ನೆಕ್ಸ್ಟ್ ವ್ಯಷ್ಟಿ, ಸಮಷ್ಟಿ ಕರೆಕ್ಟು. ಶಾಖ ಬಂದ್ಬಿಟ್ಟು ಶೀತ ಹೌದು. ಕ್ಷಯ ಬಂದ್ಬಿಟ್ಟು ವೃದ್ಧಿ. ಕ್ಷಯ ಅಂದ್ರೆ ಕಡಿಮೆ, ವೃದ್ಧಿ ಅಂದ್ರೆ ಹೆಚ್ಚಾಗೋದು. ಆದ್ರೆ ಇದು ಆಪ್ಷನ್ 4 ಏನಿದೆ ಅಲ್ವಾ, ಸಂಧ್ಯಾ, ಸಂಜೆ, ಇದು ಬಂದ್ಬಿಟ್ಟು ತತ್ಸಮ ಮತ್ತೆ ತದ್ಭವ ಆಗತ್ತೆ. ಹಾಗಾಗಿ ಉತ್ತರ ಬಂದ್ಬಿಟ್ಟು ಏನಾಗತ್ತೆ, ನಮ್ಗೆ ಆಪ್ಷನ್ 4 ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡಿದ್ರೆ, ಇಲ್ಲಿ ತತ್ಸಮ ಮತ್ತೆ ತದ್ಭವಗಳ ಪಟ್ಟಿಗಳನ್ನ ಕೊಟ್ಟಿದ್ದಾರೆ, ಅದನ್ನ ಹೊಂದಿಸಿ ಬರೆಯಬೇಕು. ಇಲ್ಲಿ ಕಾವ್ಯ ಅಂತ ಇದೆ. ಕಾವ್ಯ ಅಂತ ಹೇಳಿದ್ರೆ ಏನು ಉತ್ತರ, ಕಬ್ಬ. ಕರೆಕ್ಟಾ? ನೆಕ್ಸ್ಟ್ ಉತ್ತರ ಬಂದ್ಬಿಟ್ಟು ಗೋಷ್ಠಿ ಅಂತ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಗೊಟ್ಟೆ ಆಗತ್ತೆ. ಅದರ ನಂತರ ಛತ್ರಿಕಾ ಅಂತ ಇದೆ. ಛತ್ರಿಕಾಗೆ ಸತ್ತಿಗೆ ಅನ್ನೋದು ತದ್ಭವ ರೂಪ ಆಗತ್ತೆ. ತಟ ದಡ ಆಗತ್ತೆ. ಸೊ ಉತ್ತರ ಇದರಲ್ಲಿ ಬಂದ್ಬಿಟ್ಟು ಆಪ್ಷನ್ 2. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ನಮ್ಗೆ ಇದರಲ್ಲಿ ಕಾವ್ಯ ಅನ್ನೋದನ್ನು ನೋಡ್ಕೊಂಡಿದ್ವಿ, ತಟ ಅನ್ನೋದನ್ನು ನೋಡ್ಕೊಂಡಿದೀವಿ. ಕರೆಕ್ಟಾ? ಸೊ ಇದನ್ನ ಆಪ್ಷನಲ್ ಎಲಿಮಿನೇಷನ್ ಟೆಕ್ನಿಕ್ ನ ಯೂಸ್ ಮಾಡಿ ಕೂಡ ನೀವು ಸಾಲ್ವ್ ಮಾಡಬಹುದಾಗಿತ್ತು. ನೆಕ್ಸ್ಟ್ 10ನೇ ಕ್ವಶನ್ ಬಂದ್ಬಿಟ್ಟು ಮನೆಯ ತನಕ. ಮನೆಯ ತನಕ ಅನ್ನೋದು ಯಾವ ಅವ್ಯಯ ಅಂತ ಹೇಳಿ ಕೇಳಿದರೆ, ಉತ್ತರ ಬಂದ್ಬಿಟ್ಟು ತದ್ದಿತಾಂತ ಅವ್ಯಯ. ಹೇಗೆ ಇದು ತದ್ದಿತಾಂತ ಅವ್ಯಯ ಅಂತ ಹೇಳಿದ್ರೆ, ನಾವು ತದ್ದಿತಾಂತ ಅವ್ಯಯದಲ್ಲಿ ಅಂತೆ, ತನಕ ಈ ತರದನ್ನ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಇದು ತದ್ದಿತಾಂತ ಅವ್ಯಯ. ನೆಕ್ಸ್ಟ್ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಯಾವುದು? ಉತ್ತರ ಬಂದ್ಬಿಟ್ಟು ನೋಟ. ಯೂಶಲಿ ನಾವು ಕ್ರಿಯಾಪದಕ್ಕೆ ಸಂಬಂಧಿಸಿದಂತಹ ಪದಗಳನ್ನ ಕೃದಂತ ಭಾವನಾಮ ಅಂತ ಹೇಳಿ ಕರಿತೇವೆ. ಇಲ್ಲಿ ಕನ್ನಡಿಗ, ಇರಿತನ, ತಂಪು ಇದ್ಯಾವುದು ಕೂಡ ಕ್ರಿಯಾಪದನ ಸೂಚಿಸೋದೇ ಇಲ್ಲ. ಹಾಗಾಗಿ ನಾವು ಕೃದಂತ ಭಾವನಾಮಕ್ಕೆ ಉದಾಹರಣೆನ ನೋಟ ಅಂತ ಹೇಳಿ ತಗೊಳ್ಬಹುದಾಗತ್ತೆ. ನೆಕ್ಸ್ಟ್ ಕ್ವಶನ್, ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಇದೆ. ಇದಕ್ಕೆ ನಾವು ನೋಡ್ಕೊಳ್ಳೋಣ ಯಾವ ತರ ಇದೆ ಅಂತ. 100 ಯುವಕರನ್ನು ನೋಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಹೇಳಿ ಇದೆ. ಇಲ್ಲಿ ಗೊತ್ತಾಗುತ್ತೆ, ನನಗೆ ಬಿಸಿ ರಕ್ತದ ಮೊದಲನೇದು, ನಂತರ 100 ಯುವಕರನ್ನು ಕೊಡಿ ಎರಡನೇ ಸಾಲು, ನಂತರ ನಾನು ನಿಮಗೆ ಅಂದ್ರೆ ಇದು ಮೂರನೇದಾಗತ್ತೆ, ಇದು ನಾಲ್ಕನೇದಾಗತ್ತೆ. ಇವಾಗ ಒಂದು ಸಲ ಇನ್ನೊಮ್ಮೆ ಓದ್ಕೊಳ್ಳಿ. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಆಯ್ತು. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗತ್ತೆ. ನೆಕ್ಸ್ಟ್ 13ನೇ ಕ್ವಶನ್ ನೋಡ್ಕೊಳ್ಳೋಣ. ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇದೆ. ಈ ವಾಕ್ಯ ಸೂಚಿಸುವ ಭಾವ ಅಂದ್ರೆ, ಭಾವ ಅಂದ್ರೆ ಏನು, ಭಾವನೆಯನ್ನ ಹೇಳಿ ಅಂತ ಹೇಳಿ ಕೇಳ್ತಿದ್ದಾರೆ. ತುಂಬಾ ಈಸಿ ಕ್ವಶನ್ ಕೂಡ ಇದೆ. ಅಂದ್ರೆ ನನಗ್ ಸಿಕ್ಕಿದಷ್ಟೇ ಸಾಕಪ್ಪ ಅನ್ನೋ ತರ ತೃಪ್ತಿ ಪಡ್ತೀವಲ್ವಾ, ಅದನ್ನ ನಾವು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ಕರಿತೇವೆ. ಹಾಗಾಗಿ ಇದಕ್ಕೆ ಉತ್ತರ ಬಂದಿದ್ದು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅನ್ನೋದು ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಚಿಹ್ನೆಗಳನ್ನ ಹಾಕೋದು. ಒಂದು ವಾಕ್ಯ ಪರಿಪೂರ್ಣ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಚಿಹ್ನೆಗಳನ್ನ ಬೆಳೆಸ್ತೇವೆ ಅಲ್ಲ, ಲೇಖನ ಚಿಹ್ನೆಗಳು ಅಂತ ಹೇಳಿ ಕರಿತೇವಲ್ಲ, ಅದ್ರ ಮೇಲೆ ಕ್ವಶನ್ ಇದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಂದ್ರೆ ಈ ಪದಕ್ಕೆ ಯಾವ ಒಂದು ಚಿಹ್ನೆಯನ್ನ ಬಳಸ್ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನಾವು ನೋಡಿದ್ರೆ ತಾವು ಕಡಿಮೆ ಮಾತನಾಡಿದ್ದೀರಿ ಅಂದ್ರೆ ಇದ್ರ ಮುಂದೆ ಇನ್ನು ಕೂಡ ವಾಕ್ಯ ಕಂಟಿನ್ಯೂಷನ್ ಇದೆ ಅಂತ. ಹೌದಲ್ಲ? ಕಂಟಿನ್ಯೂಷನ್ ಇದ್ರೆ ಅದ್ರ ಜೊತೆಗೆ ಇನ್ನೊಂದು ವಾಕ್ಯ ಬರ್ತಿದೆ ಅಂತ ಹೇಳಿದ್ರೆ ಏನ್ ಚಿಹ್ನೆ ಹಾಕ್ತಿವಿ? ಅರ್ಧ ವಿರಾಮ ಚಿಹ್ನೆಯನ್ನ ಹಾಕ್ತಿವಿ. ಕರೆಕ್ಟಾ? ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಎಲ್ಲಿದೆ? ಆಪ್ಷನ್ 2 ಅಲ್ಲಿದೆ. ಸೊ ಉತ್ತರ ಬಂದ್ಬಿಟ್ಟು ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಆಗಿದೆ. ನೆಕ್ಸ್ಟ್ 15ನೇ ಕ್ವಶನ್ ಬಂದ್ಬಿಟ್ಟು 5, 9, 8, 6, 7 ಅಡಿಗೆರೆ ಎಳೆದ ಕನ್ನಡ ಅಂಕಿಯನ್ನು ಇಂಗ್ಲಿಷ್ ಅಂಕಿಯಲ್ಲಿ ಬರೆಯಿರಿ. ಇದನ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಂಡ್ರೆ 5, 9, 8, 6, 7 ಆಗುತ್ತೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ಈಸಿ ಇದೆ. ನೆಕ್ಸ್ಟ್ ಕ್ವಶನ್, ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ರ, ಲ, ವ, ಚ, ಸ ಅಂತ ಇದೆ.
ಈ ಒಂದು ಪ್ರಶ್ನೆಯನ್ನ ಅವರು ಯಾವ್ದ್ರ ಮೂಲಕ ಕೇಳಿದ್ದಾರೆ ಅಂತ ಹೇಳಿದ್ರೆ ವರ್ಣೋತ್ಪತ್ತಿ ಸ್ಥಾನಗಳು ಅಂತ ಹೇಳ್ಬಿಟ್ಟು ಗ್ರಾಮರ್ ಅಲ್ಲಿ ನಮ್ಗೊಂದು ಕಾನ್ಸೆಪ್ಟ್ ಇದೆ. ಅದ್ರ ಮುಖಾಂತರ ಕೇಳಿದ್ದಾರೆ. ಅಂದ್ರೆ ನಾವ್ ಅದ್ರಲ್ಲಿ ಧ್ವನ್ಯಂಗಗಳು ಅಂತ ಹೇಳ್ಬಿಟ್ಟು ನೋಡ್ತೇವೆ. ಸೊ ಅದ್ರಲ್ಲಿ ನಮ್ಗೆ ಕೇಳಿರುವಂತಹ ಕ್ವಶನ್ ಇದು. ಈ ತತದನ ಇದೆ ಅಲ್ಲ, ಇದು ಉತ್ಪತ್ತಿಯಾಗುವ ಸ್ಥಾನ ಬಂದ್ಬಿಟ್ಟು ದಂತ್ಯದಿಂದ. ಓಕೆನಾ? ದಂತ್ಯ ಅಂದ್ರೆ ಹಲ್ಲುಗಳ ಸಹಾಯದಿಂದ ಬರುವಂತಹ ಪದಗಳು. ಬರೀ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಲ ಮತ್ತೆ ಸಾ ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಉತ್ತರ ಆಪ್ಷನ್ ಡಿ, ಬಿ ಅಂಡ್ ಡಿ ಆಗತ್ತೆ. ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಇದೆ. ಲೇಖನ ಚಿಹ್ನೆಯನ್ನ ಹಾಕ್ಬೇಕಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಅಂದ್ರೆ ಏನ್ ಮಾಡ್ತಾ ಇದಾರೆ, ಕ್ವಶನ್ ಕೇಳ್ತಾ ಇದಾರೆ. ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲ್ ಅನ್ನು ಏರಿ ಒಂದು ಸುತ್ತು ಬಂದಳು ಆಗತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ಬಿಟ್ಟು ಇದೆ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು QSPTVRU ಆಗತ್ತೆ. ಇದನ್ನ ಕೂಡ್ಸ್ ಬರೆಯೋಣ. ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ. ಇದು ಕೂಡಿಸಿ ಬರೆದಾಗ ಈ ಒಂದು ಸೆಂಟೆನ್ಸ್ ಬರುತ್ತೆ. ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಅದರ ಅರ್ಥಗಳನ್ನ ಕೊಟ್ಟಿದ್ದಾರೆ. ಸೊ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗತ್ತೆ. ಅಂದ್ರೆ ಓಯ್, ಓಯ್ ಅಂತಂದ್ರೆ ಸಾಗಿಸು ಅನ್ನೋ ಅರ್ಥದಲ್ಲಿ ಬರುತ್ತೆ. ನೆಕ್ಸ್ಟ್, ಒಕ್ಕಲಿಕ್ಕು ಅಂತಂದ್ರೆ ಕೊಲ್ಲು ಅನ್ನೋ ಮೀನಿಂಗ್ ಅಲ್ಲಿ ಬರುತ್ತೆ. ಒಸೆ ಪ್ರೀತಿ, ಒಸೆ ಅಂತ ಹೇಳಿದ್ರೆ ಪ್ರೀತಿ ಅನ್ನೋ ಅರ್ಥ. ಹೋವು ಅಂತ ಹೇಳಿದ್ರೆ ಸಂರಕ್ಷಿಸು ಅನ್ನೋ ಅರ್ಥ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 4th ಒನ್. ನೆಕ್ಸ್ಟ್ ಕ್ವಶನ್, ಇದನ್ನು ಕೂಡ ಪಟ್ಟಿ 1 ಮತ್ತೆ ಪಟ್ಟಿ 2 ಕೊಟ್ಟಿದ್ದಾರೆ. ಅಂದ್ರೆ ಅನ್ವರ್ಥಕ ನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ ಈ ತರದ ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಬೇಕಾಗತ್ತೆ. ಇಲ್ಲಿ ಅನ್ವರ್ಥಕ ನಾಮ ಅಂದ್ರೆ ತುಂಬಾ ವರ್ಷಗಳಿಂದ ನಾವು ನಡೆಸ್ಕೊಂತ ಬಂದಿರ್ತೀವಿ ಅಲ್ವಾ, ಅದು ಅನ್ವರ್ಥಕ ನಾಮ. ಗುಣವಾಚಕ ಅಂದ್ರೆ ಒಂದು ಗುಣವನ್ನ ಸೂಚಿಸುತ್ತೆ, ಅದು ಗುಣವಾಚಕ. ಪ್ರಕಾರವಾಚಕ ಅಂತ ಹೇಳಿದ್ರೆ ಅಳತೆ ಈ ತರದನ್ನೆಲ್ಲ ತೋರಿಸ್ತಲ್ಲ, ಅದನ್ನ ಪ್ರಕಾರವಾಚಕ ಅಂತ ಹೇಳಿ ಕರಿತೇವೆ. ಕೃದಂತ ಭಾವನಾಮ ಬಂದ್ಬಿಟ್ಟು ಕ್ರಿಯಾಪದವನ್ನ ಸೂಚಿಸುತ್ತೆ, ಅದು ಕೃದಂತ ಭಾವನಾಮ ಆಗತ್ತೆ. ಇಲ್ಲಿ ಅನ್ವರ್ಥಕ ನಾಮ ಬಂದ್ಬಿಟ್ಟು ವ್ಯಾಪಾರಿ ಆಗತ್ತೆ. ಕರೆಕ್ಟಾ? ಅಂದ್ರೆ ಇದು ವ್ಯಾಪಾರಿ, ಮುಂಚೆಯಿಂದ ಕೂಡ ನಡ್ಸ್ಕೊಂತ ಬಂದಿದೀವಿ, ಹೌದಲ್ಲ. ನಂತರ ಗುಣವಾಚಕ ಒಂದು ಗುಣವನ್ನ ತಿಳಿಸೋದು, ಕರೆಕ್ಟ್ ಅಲ್ವಾ. ಗುಣನ ಸೂಚಿಸ್ತಿದೆ ಅಂತ ಹೇಳಿದ್ರೆ ಏನ್ ಅರ್ಥ ಬರುತ್ತೆ? ಹೊಸ ಬಟ್ಟೆ, ಹೌದಾ. ನೆಕ್ಸ್ಟ್ ಪ್ರಕಾರವಾಚಕ ಅಂತದ್ದು, ಇಂಥದ್ದು, ಚಿಕ್ಕದು, ದೊಡ್ಡದು ಈ ತರದೆಲ್ಲ ಹೇಳ್ತೀವಲ್ಲ, ಅದು ಪ್ರಕಾರವಾಚಕ. ಕೃದಂತ ಭಾವನಾಮ ಆಲ್ರೆಡಿ ಹೇಳ್ದೆ, ಕ್ರಿಯಾಪದನ ಸೂಚಿಸುತ್ತೆ. ಸೊ ಆಪ್ಷನ್ ಡಿ ಉತ್ತರ ಬಂದ್ಬಿಟ್ಟು 3rd ಒನ್ ಆಗುತ್ತೆ ಸರಿಯಾದ ಉತ್ತರ. ನೆಕ್ಸ್ಟ್ 21ನೇದಕ್ಕೆ ಇದು ಕೂಡ ನಮ್ಗೆ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಪೇಪರ್ ಕೊಟ್ಟಿದ್ದಾರೆ. ಈ ಪೇಪರ್ ಯಾಕೆ ನಮಗೆ ಲೆಂತಿ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಈ ಹೊಂದಿಸಿ ಬರೆಯಿರಿನ ತುಂಬಾನೇ ಕೇಳಿದ್ದಾರೆ, ಹಾಗಾಗಿ ನಮ್ಗೆ ಪೇಪರ್ ಲೆಂತಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಾವು ನೋಡ್ಕೊಂಡ್ರೆ ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ ಅಂತ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿ ಕೊಟ್ಟಿರೋದಕ್ಕೆ ನಾವು ಹೊಂದಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗತ್ತೆ. ಅಂದ್ರೆ ನಿತ್ಯ ನಪುಂಸಕ ಬಂದು ದಂಡು ಬಂದಿತು, ಅಂದ್ರೆ ಗುಂಪು ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸ್ತ್ರೀಲಿಂಗ ಪುಲ್ಲಿಂಗ ಇದ್ಯಾವುದನ್ನು ಹೇಳ್ತಾ ಇಲ್ಲ. ನೆಕ್ಸ್ಟ್ ವಾಚ್ಯಲಿಂಗ ಬಂದ್ಬಿಟ್ಟು ನೀನು ತಾಯಿ. ಸ್ತ್ರೀ ನಪುಂಸಕ ಲಿಂಗ ಬಂದ್ಬಿಟ್ಟು ದೇವತೆ ಒಲಿಯಿತು, ಅಂದ್ರೆ ದೇವತೆ ಅದು ಸ್ತ್ರೀ ಅಂತ ಗೊತ್ತಾಗ್ತಾ ಇದೆ, ಬಟ್ ಬೇರೆ ಏನು ಕೂಡ ಅಲ್ಲಿ ಕ್ಲೂ ಇಲ್ಲ, ಹೌದಲ್ಲ. ನೆಕ್ಸ್ಟ್ ಪುನ್ನಪುಂಸಕ ಲಿಂಗ ಬಂದ್ಬಿಟ್ಟು ಚಂದ್ರೋದಯವಾಯಿತು ಅಂತ ಇದೆ. ಇದು ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೌದು, ಯಾಕೆ ಅಂತ ಹೇಳಿದ್ರೆ ಈಗ ಗಿಡಗಳು, ಬಳ್ಳಿಗಳು ಈ ತರ ಸೇರಿಸ್ತೀವಿ ಅಲ್ಲ, ಸೊ ಗಳುಗಳನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಅರು, ಗಳು, ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ತ್ರೀಲಿಂಗ ಅಂದ್ರೆ ತಂಗಿಯರು, ಅತ್ತೆಯಂದಿರು ಈ ತರದನ್ನ ನೋಡಿದೀವಿ, ಬಟ್ ಗಳು ಎಲ್ಲೂ ನೋಡ್ತಾ ಇಲ್ಲ ಅಲ್ಲ ನಾವು. ಸೊ ಹಾಗಾಗಿ ಹೇಳಿಕೆ 1 ಮಾತ್ರ ತಪ್ಪು ಅಂತ ಕೊಟ್ಟಿದ್ದಾರೆ, ಅಲ್ಲ ಹೇಳಿಕೆ 2 ಮಾತ್ರ
ತಪ್ಪು, ಕರೆಕ್ಟ್ ಆನ್ಸರ್ ಆಗತ್ತೆ. ಮುಂದಿನ ಪ್ರಶ್ನೆ, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದ್ಲಿಗೆ ನನ್ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳೋದು ಒಂದೇನೆ, ಸಂಧಿಯನ್ನ ಕೊಟ್ಬಿಟ್ರೆ ಮೊದ್ಲಿಗೆ ನಾವು ಬಿಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇದನ್ನ ನಾವು ಬಿಡಿಸಿ ಬರ್ಕೊಂಡ್ರೆ ಸಕಲ ಪ್ಲಸ್ ಐಶ್ವರ್ಯ ಆಗತ್ತೆ. ಹೌದಲ್ಲ? ಬಿಡಿಸ್ಕೊಂಡು ಬರ್ದಾಗ ಸಕಲ ಪ್ಲಸ್ ಐ ಆಯ್ತು, ಕೂಡಿಸಿ ಬರ್ದಾಗ ಸಕಲ ಐಶ್ವರ್ಯ ಆಯ್ತು. ಹೌದಲ್ಲ? ಅಂದ್ರೆ ಇದು ವೃದ್ಧಿ ಸಂಧಿ ಆಗತ್ತೆ. ಯಾಕೆ ವೃದ್ಧಿ ಸಂಧಿ? ವೃದ್ಧಿ ಸಂಧಿ ನಾವು ತುಂಬಾ ಉದಾಹರಣೆಯನ್ನ ಆಲ್ರೆಡಿ ನೋಡ್ಕೊಂಡಿದೀವಿ. ಅಂದ್ರೆ ಆ ಆ ಸ್ವರದ ಮುಂದೆ ಏನಾದ್ರೂ ಎ ಐಕಾರಗಳು ಬಂದ್ರೆ ಏನಾಗತ್ತೆ? ಐಕಾರ ಆಗತ್ತೆ. ಹೌದಾ? ಸೊ ಇಲ್ಲೇನಾಗಿದೆ? ಐಕಾರ ಬಂದಿದೆ, ಐಕಾರ ಆಗ್ತಿದೆ, ಹಾಗಾಗಿ ವೃದ್ಧಿ ಸಂಧಿ ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವುದು ಯಾವುದು ಅಂತ ಕೇಳಿದರೆ, ಅನ್ಯ ಪುರುಷ ವಾಚಕ ಪ್ರತ್ಯಯ ಅಂದ್ರೆ ನಮಗ್ ಗೊತ್ತಾಗ್ಬೇಕಾಗಿರೋದೇನು? ಇದು ಪ್ರಥಮ ಪುರುಷ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗತ್ತೆ. ಇದು ಪ್ರಥಮ ಪುರುಷ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಆನ್ಸರ್ನ ಸೆಲೆಕ್ಟ್ ಮಾಡೋದು ಈಸಿ ಆಗತ್ತೆ. ಹೌದಲ್ಲ? ಉತ್ತರ ಬಂದ್ಬಿಟ್ಟು ನೀನು. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಒಂದು ಕ್ರಿಯೆ ನಡೀತಿದೆ ಅಂತ ಹೇಳಿದ್ರೆ ಅದನ್ನ ಡೌಟ್ಫುಲಿ ಹೇಳ್ತಾರೆ ಅಲ್ವಾ? ಅಂದ್ರೆ ಸಂದೇಹ ಅಥವಾ ಊಹೆ ಮಾಡ್ಕೊಂಡು ಹೇಳ್ತಾರೆ ಅಲ್ವಾ? ಉದಾಹರಣೆಗೆ, ಅವರು ನಾಳೆ ಬಂದಾರು, ಅವನು ನಾಳೆ ಓದಾನು, ಈ ತರದನ್ನೆಲ್ಲ ಡೌಟ್ಫುಲಿ ಹೇಳ್ತಿರ್ತೀವಿ. ಕರೆಕ್ಟಾ? ಹೋದ್ರೆ ಹೋಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಆ ತರ ಕ್ರಿಯೆಗಳನ್ನ ನಾವು ಸಂಭವನಾರ್ಥಕ ಕ್ರಿಯೆ ಅಂತ ಹೇಳಿ ಕರಿತೇವೆ. ಹಾಗಾಗಿ ಉತ್ತರ ಬಂದ್ಬಿಟ್ಟು ಬಂದಾನು ಆಗತ್ತೆ. ನೆಕ್ಸ್ಟ್ ಕ್ವಶನ್, ಆಪద్ధರ್ಮ ಇದನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದು ಆಪತ್ ಪ್ಲಸ್ ಧರ್ಮ. ಏನಾಗಿದೆ ಇಲ್ಲಿ? ತಾಗೆ ಯಾವ ಕಾರ ಬರ್ತಾ ಇದೆ? ದಾಕಾರ ಬರ್ತಿದೆ. ತಾಗೆ ದಾಕಾರ ಬರ್ತಿದೆ, ಅದು ಕೂಡ ಎಲ್ಲಿ? ಪೂರ್ವ ಪದದಲ್ಲಿ. ಕರೆಕ್ಟಾ? ಹಾಗಾಗಿ ಇದಕ್ಕೆ ಸಂಧಿಯನ್ನ ಕೇಳಿದಿದ್ರೆ ಏನಾಗ್ತಿತ್ತು? ಜಸ್ತ್ವ ಸಂಧಿ ಆಗ್ತಿತ್ತು. ನೆಕ್ಸ್ಟ್ 27ನೆಯ ಕ್ವಶನ್, ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದನ್ನ ಬಿಡಿಸಿ ಬರೆದ್ರೆ ಪಯಸ್ ಪ್ಲಸ್ ಶಯನ ಆಗತ್ತೆ. ಇದನ್ನ ಇನ್ನೂ ಕೂಡ ನಿಮ್ಗೆ ಸಂಧಿ ಯಾವುದು ಅಂತ ಕೇಳಿದ್ರೆ ಶ್ಚುತ್ವ ಸಂಧಿ ಆಗ್ತಾ ಇತ್ತು. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಧಾತು ಬಗ್ಗೆ ನಾವು ಇಂದಿನ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ನೋಡ್ಕೊಂಡಿದೀವಿ. ಈ ಧಾತು ಅನ್ನೋ ಕಾನ್ಸೆಪ್ಟ್ ಪ್ರತಿಯೊಂದು ಪೇಪರ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ನಾವು ಅದ್ರ ಬಗ್ಗೆ ನೋಡ್ಕೊತಾ ಇದೀವಿ. ಧಾತು ಉಡಾಯಿಸು, ಧಾತು ಅಂದ್ರೆ ಏನು? ಒಂದು ಕ್ರಿಯಾಪದದ ಮೂಲ ಪದ. ಕರೆಕ್ಟಾ? ಸೊ ಇಲ್ಲಿ ಇದು ಯಾವ ರೂಪ ಅಂತ ಕೇಳಿದರೆ ಸಾಧಿತ ಧಾತು. ಯಾಕೆ ಸಾಧಿತ ಧಾತು? ಇಲ್ಲಿ ಇಸು ಅನ್ನುವಂತಹ ಪ್ರತ್ಯಯ ಬಂದು ಸೇರಿದೆ, ಹಾಗಾಗಿ. ನೆಕ್ಸ್ಟ್ ಕ್ವಶನ್ 29ದು, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಘಟಿಕ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ವಿಗಳಿಕ. ಉದ್ಘೋಷಣೆ ಅಂತ ಇದೆ, ಉತ್ತರ ಬಂದ್ಬಿಟ್ಟು ಉಗ್ಗಡಣೆ ಆಗತ್ತೆ, ತತ್ಸಮ ತದ್ಭವ ರೂಪದ್ದು. ನಂತರದ ಕ್ವಶನ್, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಕ್ಚುಲಿ ಇವೆಲ್ಲ ಬಂದಿರೋದು ಪೋರ್ಚುಗೀಸ್ ಪದದಿಂದ. ನೆಕ್ಸ್ಟ್ ಕ್ವಶನ್, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ಅಂದ್ರೆ ಹಳೆಯ ಅನ್ನೋದು ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ಹಳೆಯ ಏನ್ ಸೂಚಿಸ್ತಿದೆ? ನಾವು ಇಂದಿನ ಕ್ವಶನ್ ನೋಡ್ಕೊಂಡಾಗ ನಮ್ಗೆ ಏನ್ ಗೊತ್ತಿತ್ತು? ಹೊಸ ಬಟ್ಟೆ ಅಂತಿತ್ತು. ಹೊಸ ಬಟ್ಟೆ ಏನ ಸೂಚಿಸ್ತಾ ಇತ್ತು? ಗುಣವನ್ನ ಸೂಚಿಸ್ತಾ ಇತ್ತು. ಬಟ್ಟೆ ಹೌದು, ಹೊಸದ ಹಳೆಯದ. ಕರೆಕ್ಟಾ? ಇಲ್ಲಿ ಅದೇ ರೀತಿ ಮನೆನ ಕೇಳಿದ್ದಾರೆ, ಉತ್ತರ ಬಂದ್ಬಿಟ್ಟು ಗುಣವಾಚಕ. ನೆಕ್ಸ್ಟ್ 32ನೆಯ ಕ್ವಶನ್, ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ, ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಕ್ಚುಲಿ ಹೇಳಿಕೆ ಕೂಡ ಸರಿ, ಸಮರ್ಥನೆಯು ಕೂಡ ಸರಿಯಾಗಿದೆ ಇದರಲ್ಲಿ. ಯಾಕೆಂದ್ರೆ ಅಚ್ಚಗನ್ನಡದಲ್ಲಿ ವಿಸರ್ಗ ಪದಗಳಿಲ್ಲ. ಅದೇ ರೀತಿ ಅನ್ಯ ಭಾಷೆಯಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಮಾರಿಗೌತಣವಾಯ್ತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ರೂಪಕಾಲಂಕಾರ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಸರಿಯಾದ ವಾಕ್ಯ ಸಂಯೋಜನೆಯನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4. ನಾವ್ ಅದನ್ನ ಬರ್ದು ನೋಡ್ಕೊಂಡ್ರೆ ಎಫ್ ಶ್ರೀರಾಮನ. ಕರೆಕ್ಟಾ? ಫಸ್ಟ್ ಒನ್. ನೆಕ್ಸ್ಟ್, ಅಶ್ವಮೇಧ ಯಾಗ, ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಕರೆಕ್ಟಾ? ಇದನ್ನ ಒಂದ್ಸಲ ಓದಿ.
ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗತ್ತೆ. ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 6 0 3 8 5 7 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 6 0 3 8 5 ಮತ್ತೆ 7 ಕರೆಕ್ಟಾ? ಸೊ ಉತ್ತರ ಯಾವ್ದಾಗತ್ತೆ ಇದರಲ್ಲಿ? ಆಪ್ಷನ್ 3 ಆಗತ್ತೆ. 36ನೇದಕ್ಕೆ ಆಪ್ಷನ್ 3 ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯ ಯಾವುದು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಇಲ್ಲಿ ನೋಡಿ, ನಾವು ಆಶ್ಚರ್ಯವಾಗಿ ಅಥವಾ ನಮ್ಗೆ ಭಾವನೆಯನ್ನ ಸೂಚಿಸುವಾಗ ಮಹಾಪ್ರಾಣವಾಗಿ ನಾವು ಹೇಳ್ಬೇಕಂತಿದ್ರೆ ಅವಾಗೆಲ್ಲ ಏನ್ ಮಾಡ್ತೀವಿ? ಆಹಾ ಅಂದ್ರೆ ಈ ತರ ಸೂಚಿಸ್ತೀವಿ, ಕರೆಕ್ಟಾ? ಸೊ ಇಲ್ಲಿ ಆಹಾ ಅನ್ನೋದಕ್ಕೆ ಕ್ವಶನ್ ಮಾರ್ಕ್ ಕೇಳಿದರೆ ಉತ್ತರ ರಾಂಗು. ಇಲ್ಲಿ ಇದು ಕೂಡ ರಾಂಗು. ಇದ್ರಲ್ಲಿ ಎರಡರಲ್ಲಿ ಒಂದು ಉತ್ತರ ಆಗಿರ್ಬೇಕು, ಹೌದಲ್ಲ? ನೆಕ್ಸ್ಟ್, ಆಹಾ ಸೂರ್ಯನಿಗೂ ಗ್ರಹಣವೇ ಅಂದ್ರೆ ಕ್ವಶನ್ ಮಾರ್ಕ್ ಇದು, ಅಂದ್ರೆ ಆಶ್ಚರ್ಯ ಸೂಚಕ ಅಲ್ಲ, ಕ್ವಶನ್ ಮಾರ್ಕ್ ಇದು. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗತ್ತೆ. ನಂತರದ ಕ್ವಶನ್, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಗಾದೆ ಮಾತಿನಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ ಅಂತ ನಮ್ಗೆ ಪ್ರೀವಿಯಸ್ ಇಯರ್ ವಿಡಿಯೋಸ್ ಇಂದ ಗೊತ್ತಾಗಿದೆ, ಹೌದಲ್ಲ? ಸೊ ಇದ್ರಲ್ಲಿ ಸಂತೆಯ ಹೊತ್ತಿಗೆ ಏನು ಅಂತ ಕೇಳಿದರೆ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ ಅನ್ನೋದು ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ಏನು? ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳು ಬರ್ತಿದೆ ಅಂತ ಹೇಳಿದ್ರೆ ಏನ್ ಅರ್ಥ? ಅರ್ಧ ವಿರಾಮನ ಹಾಕ್ತಾ ಹೋಗ್ತಿದ್ದಾರೆ ಅನ್ನೋ ಅರ್ಥ ಬರುತ್ತೆ, ಹೌದಲ್ಲ? ಸೊ ಹಾಗಾಗಿ ಉತ್ತರ 2. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಇದರ ಸಂಧಿ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ಆ ಪ್ಲಸ್ ಊರು ಬಿಡಿಸಿ ಬರ್ಕೊಂಡಾಗ, ಕರೆಕ್ಟಾ? ಅಂದ್ರೆ ಸ್ವರ ಬರ್ತಿದೆ, ಇಲ್ಲೂ ಕೂಡ ಒಂದು ಸ್ವರ ಇದೆ, ಏನಾಗ್ತಿದೆ? ಕೂಡ್ಸಿ ಬರೆದಾಗ ವಾ ಆಗ್ತಿದೆ, ಅಂದ್ರೆ ಇದು ವಕಾರಾಗಮ ಸಂಧಿಗೆ ಉದಾಹರಣೆ ಆಗುತ್ತೆ, ಅಂದ್ರೆ ಅದಕ್ಕೆ ಸೇರತ್ತೆ ಅನ್ನೋ ಅರ್ಥ. ನೆಕ್ಸ್ಟ್, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಹುಡುಗ ಅನ್ನೋದು ರೂಢನಾಮ ಆಗಿದೆ. ಆವಾಡಿಗ ಅನ್ನೋದು ಏನು? ಆವಾಡಿಗ ಅಂದ್ರೆ ಏನು? ಅದೊಂದು ವೃತ್ತಿ, ಹೌದಲ್ಲ? ಅಂದ್ರೆ ಅನ್ವರ್ತಕ ನಾಮಕ್ಕೆ ಅದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಇದನ್ನ ಬಿಡಿಸಿ ಬರ್ಕೊಂಡ್ರೆ ಏನಾಗುತ್ತೆ? ಎಳೆ ಪ್ಲಸ್ ಕರು ಆಗುತ್ತೆ, ಹೌದಲ್ಲ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಎಳೆ ಕರು ಆಗುತ್ತೆ. ಎಳೆ ಪ್ಲಸ್ ಕರು ಆಪ್ಷನ್ 3 ಆಗತ್ತೆ. ಇನ್ನ ಸಂಧಿ ಏನಾದ್ರೂ ನಿಮ್ಗಲ್ಲಿ ಕೇಳಿದ್ರೆ ಇದು ಆದೇಶ ಸಂಧಿ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನ ಗುರುತಿಸಿ ಅಂತ ಇದೆ. ಆಕ್ಚುಲಿ ಇದು ತತ್ಸಮ ತದ್ಭವನ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಬಂದ್ಬಿಟ್ಟು ರಿಸಿ ಋಣ ಅಂತ ಏನಿದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಂಖ್ಯಾವಾಚಕ, ಇಲ್ಲಿ ರಾಮ ಲಕ್ಷ್ಮಣ ಕೊಟ್ಟಿದ್ದಾರೆ, ಸಂಖ್ಯೆ ಏನು ಇಲ್ಲ, ಇದು ಅಂಕಿತ ನಾಮ ಬರುತ್ತೆ. ನಾಮವಾಚಕ ಇದು ಕೂಡ ಅಲ್ಲ, ಕರೆಕ್ಟಾ? ದ್ವಿರುಕ್ತಿ ಕೂಡ ಅಲ್ಲ. ಗುಣವಾಚಕ, ಕೆಟ್ಟದ್ದು ಒಳ್ಳೇದು, ಅದು ಒಂದು ಗುಣವನ್ನ ಸೂಚಿಸ್ತಾ ಇದೆ, ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗತ್ತೆ. ನೆಕ್ಸ್ಟ್ ಕ್ವಶನ್, ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿರುವ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಪುಸ್ತಕ. ಪುಸ್ತಕಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೊತ್ತಗೆ, ಹೌದಲ್ಲ? ನೆಕ್ಸ್ಟ್ ಸಂಸ್ಕೃತ ಅಂತ ಇದೆ. ಸಂಸ್ಕೃತಕ್ಕೆ ನಾವು ಸಕ್ಕದ ಅಂತ ಹೇಳ್ಬಿಟ್ಟು ಕರಿತೇವೆ, ಹೌದಾ? ನೆಕ್ಸ್ಟ್ ಕರ್ತೃ ಅಂತಿದೆ, ಕರ್ತೃಗೆ ಕರ್ತಾರ ಆಗತ್ತೆ. ನೆಕ್ಸ್ಟ್ ದೀಪಿಕಾ ಅಂತಿದೆ, ದೀಪಿಕಾಗೆ ದೀವಿಗೆ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗುಂಪಿಗೆ ಸೇರದ ಪದದ ಜೋಡಿನ ಗುರುತಿಸಿ ಅಂತ ಇದೆ. ರಕ್ಷೆ ಶಿಕ್ಷೆ, ಪಂಡಿತ ಪಾಮರ, ನೆಕ್ಸ್ಟ್ ಕೊನರು ಕಮರು, ತೆಗಳಿಕೆ ಬಿಕ್ಕಳಿಕೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸರಿ ಅಂತ ಏನಿದೆ ಅದು. ಯಾಕೆ ಅಂದ್ರೆ
ರಕ್ಷೆ ಶಿಕ್ಷೆ ವಿರುದ್ಧ ಪದ, ಪಂಡಿತ ಪಾಮರ, ಪಾಮರ ಅಂದ್ರೆ ದಡ್ಡ ವಿರುದ್ಧ ಪದ, ಕೊನರು ಅಂದ್ರೆ ಚಿಗುರುದು, ಕಮರ ಅಂತ ಹೇಳಿದ್ರೆ ಬಾಡುದು, ಅದು ಕೂಡ ವಿರುದ್ಧ ಪದ. ಇಲ್ಲಿ ತೆಗಳಿಕೆಗೆ ಹೊಗಳಿಕೆ ಆಗ್ಬೇಕು, ಬಿಕ್ಕಳಿಕೆ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಹೇಳಿದ್ರೆ ಆಕ್ಚುಲಿ ಅಕ್ಷರವನ್ನ ಮೊದಲು ಕರೆದವರು ನಾಗವರ್ಮ. ಮುಂದಿನ ಪ್ರಶ್ನೆ, ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರಿದೆ ಅಂತ ಹೇಳಿ ಕೊಟ್ಟಿದ್ದಾರೆ? ಸಂಧ್ಯಾಕ್ಷರಗಳು. 50ನೆಯ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಯಾವುವು ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕೇಳಿದ್ದಾರೆ. ಸಜಾತಿ ಅಂತಂದ್ರೆ ಒಂದೇ ಅಕ್ಷರದ ಒತ್ತಕ್ಷರ ಬಂದಿರುತ್ತಲ್ವಾ, ಅದನ್ನ ನಾವು ಸಜಾತಿಯ ಅಕ್ಷರ ಅಂತ ಹೇಳಿ ಕರಿತೇವೆ. ಇಲ್ಲಿ ಕ್ಷ ಅಲ್ಲ, ಕರೆಕ್ಟಾ? ನೆಕ್ಸ್ಟ್ ತಿ, ತಾವತ್ ಬಂದಿದೆ, ಇದು ಕೂಡ ರಾಂಗು. ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಕ, ಹೌದಲ್ಲ? ನೆಕ್ಸ್ಟ್ ಕ್ವಶನ್, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಗುಣಿತಾಕ್ಷರಗಳು. ಅಂದ್ರೆ ಕ ಪ್ಲಸ್ ಆ ಏನಾಗತ್ತೆ? ಕ, ಕರೆಕ್ಟಾ? ಇಲ್ಲಿ ವ್ಯಂಜನ ಸ್ವರ ಜೊತೆ ಸೇರ್ಬಿಟ್ಟು ಒಂದ್ ಅಕ್ಷರ ಆಗ್ತಿದೆ, ಹಾಗಾಗಿ ಅದನ್ನ ಗುಣಿತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್, ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದರೆ ಶೇಷ ಪದಕ್ಕೆ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ನಿಶೇಷ ಆಗತ್ತೆ. 53ನೇದು, ಆರ್ದ್ರ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು, ಇದು ಕೂಡ ನಾವು ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ನೋಡ್ಕೊಂಡಿದೀವಿ, ಆರ್ದ್ರ ಅಂತ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಹೌದಾ? ಸೊ ಇದಕ್ಕೆ ಸರಿಯಾದ ಪದ ಬಂದ್ಬಿಟ್ಟು ಶುಷ್ಕ, ಅಂದ್ರೆ ತೇವ ಅಥವಾ ಒಣಗಿದ. ಆರ್ದ್ರ ಅಂದ್ರೆ ತೇವ ಅಂತ, ಶುಷ್ಕ ಅಂದ್ರೆ ಒಣಗಿದ ಅನ್ನೋ ಅರ್ಥದಲ್ಲಿ ಬರುತ್ತೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ನಾವು ಉದಾಹರಣೆನ ನೋಡ್ಕೊಂಡ್ರೆ, ಮಾಡು ಪ್ಲಸ್ ಹುತ್ತ ಪ್ಲಸ್ ಇಳೆ, ಕರೆಕ್ಟಾ? ಅಂದ್ರೆ ಮಾಡುತ್ತಾಳೆ, ಹೌದಲ್ಲ? ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ? ಉತ್ತ. ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಆಗತ್ತೆ. ನಂತರದ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇಲ್ಲಿ ಥಳಥಳಿಸುತ್ತ, ಉತ್ತ ಬಂತಲ್ವಾ, ಅಂದ್ರೆ ಏನರ್ಥ? ವರ್ತಮಾನ ಕಾಲ ಆಗತ್ತೆ. ಹಿಂದಿನ ಪ್ರಶ್ನೆನೂ ಅದೇ ಇದೆ, ಇದು ಕೂಡ ಅದೇ ಇದೆ. ಉತ್ತರ ಆಪ್ಷನ್ 2 ಆಗತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಭಾವನಾಮ ಅಂದ್ರೆ ಏನು? ಭಾವನೆಯನ್ನು ಸೂಚಿಸೋದು. ಏನದು? ಪ್ರೀತಿ, ಕರೆಕ್ಟಾ? ನೆಕ್ಸ್ಟ್ ಕ್ವಶನ್, ಉಕ್ಕರಿಸು ಪದದ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸಮಾನಾರ್ಥಕ ಪದ ಬಂದ್ಬಿಟ್ಟು ಕುದಿಸು ಅನ್ನೋ ಅರ್ಥ ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಿರ್ವಾಣ ಅಂದ್ರೆ ಮೋಕ್ಷ, ಹೌದು ಕರೆಕ್ಟು. ಟಿಸಿಲು ಅಂದ್ರೆ ಕೊಂಬೆ, ಕುಕ್ಕುಟ ಅಂದ್ರೆ ಕೋಳಿ. ತಾತ್ಪರ್ಯ ಮತ್ತೆ ತತ್ವ ಒಂದು ಹೊಂದಾಣಿಕೆ ಆಗದೆ ಇರೋ ಪದ ಆಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಣೆಯನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಬವರ ಜಗಳ, ಪನ್ನಗ ಆಭರಣ, ಕಾಂತಿಹೀನ ಸೂರ್ಯ ಅಜ. ಇಲ್ಲಿ ಬವರ ಅಂತ ಹೇಳಿದ್ರೆ ಜಗಳ, ಯುದ್ಧ, ಈ ತರ ಮೀನಿಂಗ್ ನ ಕೊಡುತ್ತೆ, ಓಕೆನಾ? ನೆಕ್ಸ್ಟ್, ಪನ್ನಗ ಅಂತ ಹೇಳಿದ್ರೆ ಹಾವು ಅನ್ನೋ ಅರ್ಥ, ಹಾಗಾಗಿ ಇದು ಉತ್ತರ ಅಲ್ಲ. ಕಾಂತಿ ಅಂತಂದ್ರೆ ಹೀನ, ಇದು ಕೂಡ ಅಲ್ಲ. ಅಂದ್ರೆ ಕಾಂತಿ ಅಂದ್ರೆ ಹೊಳಿತಾ ಇದೆ ಅಂತ ಹೇಳ್ತಾರಲ್ಲ, ಆ ತರ ಬೆಳಕು, ಹೊಳಿಯೋದು, ಈ ತರದನ್ನೆಲ್ಲ ನಾವು ಕಾಂತಿ ಅಂತ ಹೇಳಿ ಕರಿತೇವೆ. ಸೊ ಇದು ಕೂಡ ಅಲ್ಲ. ಸೂರ್ಯ ಅಂದ್ರೆ ಆಕ್ಚುಲಿ ಅಜ, ಇದು ಕೂಡ ಕರೆಕ್ಟು. ಅಜ ಅಂದ್ರೆ ಬರೀ ಸೂರ್ಯ ಅಷ್ಟೇ ಅಲ್ಲ, ಚಂದ್ರ, ಈ ತರದನ್ನು ಕೂಡ ಕರಿತೇವೆ. ಅಜ ಅಂದ್ರೆ ಜೀವ ಇಲ್ದೇ ಇರೋದು, ಆಕಾರ ಇಲ್ದೇ ಇರೋ ವ್ಯಕ್ತಿನ ಅಥವಾ ಸಾವೇ ಇಲ್ದೇ ಇರೋ ವ್ಯಕ್ತಿಗಳನ್ನ ನಾವು ಅಜ ಅಂತೀವಿ. ನಿಮ್ಗೆ ಉತ್ತರ ಐದರ್ 1 ಆಗಿರ್ಬೇಕು ಅಥವಾ 4 ಆಗಿರ್ಬೇಕು ಇದ್ರಲ್ಲಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, 60ನೇದು, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಹೇಳಿ ಇದೆ. ಇದಕ್ಕೆ ಉತ್ತರ ಚಿಕ್ಕದೇವರಾಜ ಒಡೆಯರಾಗ್ತಾರೆ. ನೆಕ್ಸ್ಟ್ ಕ್ವಶನ್, ಅಶ್ಮಾರೋಹಣ ಈ ಶಬ್ದದ ಅರ್ಥ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಶ್ಮ ಅಂತ ಹೇಳಿದ್ರೆ ಕಲ್ಲು ಅನ್ನೋ ಅರ್ಥ ಬರುತ್ತೆ, ಓಕೆನಾ? ನೆಕ್ಸ್ಟ್, ರೋಹಣ ಅಂತ ಹೇಳಿದ್ರೆ ಏರು ಅಥವಾ ಹತ್ತು ಅನ್ನೋ ಅರ್ಥ ಬರುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಕಲ್ಲನ್ನೇರುವುದು ಆಗತ್ತೆ. ನೆಕ್ಸ್ಟ್, 62ನೇಯ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಯತಿ ಎಂದರೆ ವಿರಾಮ ಅಂತ ಹೇಳಿ ಕೊಟ್ಟಿದ್ದಾರೆ, ಹೇಳಿಕೆ 1. ನಂತರ
ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತರ ಹೇಳಿಕೆ ಮಾತ್ರ ಸರಿ ಇದೆ, ವಿವರಣೆ ಸರಿ ಇಲ್ಲ ಅನ್ನೋದಾಗತ್ತೆ. ನೆಕ್ಸ್ಟ್ ಕ್ವಶನ್, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಮಾಡಿದ್ರು ಕೂಡ ಒಂದೇ ಮೀನಿಂಗ್ ಬರ್ಬೇಕು, ಆ ತರದನ್ನ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಉಪಾಧ್ಯಾಯರು ಅಲ್ಲ, ಕರೆಕ್ಟಾ? ಗುಂಪಿನ ಉಪಾಧ್ಯಾಯರು, ನೀವು ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಅಲ್ಲ. ಅವರು ಕೂಡ ಅಲ್ಲ. ನಮಗೆ ಉಪಾಧ್ಯಾಯರು, ನಮ್ಮ ಉಪಾಧ್ಯಾಯರು, ನಮಗೆ ಉಪಾಧ್ಯಾಯರು, ಈ ತರದೆಲ್ಲ ಸೇಮೇ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ನೆಕ್ಸ್ಟ್ 64ನೇದು, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಕೂಡ ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ನೋಡಿದೀವಿ, ಇದೇ ರೀತಿಯಲ್ಲಿ ಕೇಳಿದ್ದಾರೆ, ಮತ್ತೆ ಒಬ್ಬೊಬ್ರದೇ ಕೂಡ ಕೇಳಿದ್ದಾರೆ, ಕರೆಕ್ಟಾ? ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಸಿ ಅಂಡ್ ಡಿ. ಯಾಕೆ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಬಂದ್ಬಿಟ್ಟು ಚನ್ನಮಲ್ಲಿಕಾರ್ಜುನ, ಹಾಗಾಗಿ ಇದು ಆನ್ಸರ್ ರಾಂಗು. ಬಸವಣ್ಣನವರದು ಕೂಡಲ ಸಂಗಮ ದೇವ, ಇದು ಕೂಡ ಸರಿಯಾಗಿಲ್ಲ. ಮಡಿವಾಳದ ಮಾಚಿದೇವ ಕಲಿದೇವರ ದೇವ, ಹೌದು ಕರೆಕ್ಟು. ನೆಕ್ಸ್ಟ್ ಉರಿಲಿಂಗ ಪೆದ್ದಿ ಬಂದ್ಬಿಟ್ಟು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನೋದು ಕರೆಕ್ಟ್, ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ 65ನೇದು, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿರೋದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದು ಜಾತ್ಯತೀತ ಆಗತ್ತೆ. ನೆಕ್ಸ್ಟ್ ದಿಕ್ ಪ್ಲಸ್ ದೇಶ, ಈ ಪದವನ್ನು ಕೂಡಿಸಿ ಬರೆದಾಗ ಏನಾಗತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ದಿಕ್ ದೇಶ ಆಗತ್ತೆ, ಕರೆಕ್ಟಾ? ದಿಕ್ ದೇಶ ಆಗಲ್ಲ, ದಿಕ್ಕು ದೇಶ ಆಗಲ್ಲ, ದಿಕ್ ದೇಶ ಆಗಲ್ಲ. ಆನ್ಸರ್ ಬಂದ್ಬಿಟ್ಟು ದಿಕ್ ದೇಶ, ಯಾಕೆಂದ್ರೆ ಇದು ಜಸ್ತ್ವ ಸಂಧಿಗೆ ಬರುತ್ತೆ, ಹೌದಲ್ಲ? ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 1. ನೆಕ್ಸ್ಟ್ ಸಮಾನಾರ್ಥಕ ಪದನ ಕೇಳಿದರೆ ಉದಕ, ಜಲ, ತೋಯ, ಸಲಿಲ, ಅಂಬು, ಇದೆಲ್ಲದಕ್ಕೂ ಉತ್ತರ ಯಾವುದು? ನೀರು. ನೀರು ಅನ್ನೋದು ಉತ್ತರ ಆಗತ್ತೆ. ನೆಕ್ಸ್ಟ್ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗಳಗನಾಥ ಅವರು. ಅವರು ತುಂಬಾ ಕಾದಂಬರಿಗಳನ್ನ ಬರೆದ್ಬಿಟ್ಟು ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಕೊಡ್ತಾ ಇದ್ರಂತೆ, ಹಾಗಾಗಿ ಕಾದಂಬರಿಗಳ ಪಿತಾಮಹ ಅಂತ ಹೇಳ್ಬಿಟ್ಟು ಅವ್ರನ್ನ ಗುರುತಿಸ್ತಾರೆ. ನೆಕ್ಸ್ಟ್ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ದ.ರಾ ಬೇಂದ್ರೆ ನಾದಲೀಲೆ, ಇದನ್ನು ಕೂಡ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡ್ಕೊಂಡಿದೀವಿ, ಹಾಗಾಗಿ ಇದು ಉತ್ತರ ಆಗತ್ತೆ, ಸರಿಯಾದ ಉತ್ತರ. ಇನ್ನ ಉಳಿದಿರೋದನ್ನ ಯಾರ್ಯಾರು ಬರ್ದಿರೋದು ಅಂತ ನೋಡಿದ್ರೆ, ಸಮುದ್ರ ಗೀತೆಗಳು, ಇದನ್ನ ವಿಕ್ರು ಗೋಕಾಕ್ ಅವರು ಬರ್ದಿದ್ದಾರೆ. ನೆಕ್ಸ್ಟ್ ಮಾಯಾಲೋಕ ಅಂತ ಇದೆ, ಮಾಯಾಲೋಕವನ್ನ ಬರ್ದಿರೋರು ತೇಜಸ್ವಿ ಅವರು. ತಲೆದಂಡನ ಬರ್ದಿರೋರು ಗಿರೀಶ್ ಕಾರ್ನಾಡ್ ಅವರು. ನೆಕ್ಸ್ಟ್ ನಿಮಗೆ ಇದನ್ನ ಸಪ್ರೇಟ್ ಆಗಿ ಕೇಳೋ ಚಾನ್ಸಸ್ ಕೂಡ ಇರುತ್ತೆ, ಹಾಗಾಗಿ ಇದನ್ನ ಸ್ವಲ್ಪ ನೋಡ್ಕೊಂಡಿರಿ. ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನ ಆರಿಸಿ ಅಂತ ಇದೆ. ಆಕ್ಚುಲಿ ಇದು ತತ್ಸಮ ಮತ್ತೆ ತದ್ಭವಗಳನ್ನ ಕೊಟ್ಟಿದ್ದಾರೆ. ವೇತ್ರ, ಔಷಧ, ಋಷಿ ಇದೆಲ್ಲ ಬಂದು ತತ್ಸಮ ರೂಪ, ಬೇಸಗೆ ಮಾತ್ರ ತದ್ಭವ, ಹಾಗಾಗಿ ಗುಂಪಿಗೆ ಸೇರದ್ದು ಆಪ್ಷನ್ 4 ಆಗತ್ತೆ. ನೆಕ್ಸ್ಟ್ ಕಾಂತಾರ, ಇದರ ಸಮಾನಾರ್ಥಕ ರೂಪ ಯಾವುದು ಅಂತ ಕೇಳಿದರೆ, ಸರಿಯಾದ ಉತ್ತರ ಬಂದ್ಬಿಟ್ಟಿದ್ದಕ್ಕೆ ಅಡವಿ, ಅರಣ್ಯ, ವಿಪಿನ, ಕಾಡು, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಇಷ್ಟು ಎಂಬುದು ಏನು ಅಂತ ಪರಿಮಾಣ ವಾಚಕ, ಅಂದ್ರೆ ಇಷ್ಟು, ಅಷ್ಟು, ಸ್ವಲ್ಪ, ಕಡಿಮೆ, ಅಳತೆಯನ್ನ ಹೇಳುತ್ತಲ್ವಾ, ಇದು ಬಂದ್ಬಿಟ್ಟು ನಮ್ಗೆ ಪರಿಮಾಣ ವಾಚಕವಾಗುತ್ತೆ. ನೆಕ್ಸ್ಟ್ ಕ್ವಶನ್, ಜ್ಞ, ಞ, ಣ, ನ, ಮ, ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವ ಸಂಧಿ ಆಗುತ್ತೆ? ಈಸಿಯಾಗಿ ಇದೆ, ಅನುನಾಸಿಕ ಸಂಧಿ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತ ಕೊಟ್ಟಿದ್ದಾರೆ. ಕೂಡಲೇ ಅಂದ್ರೆ ಇದು ಯಾವುದ್ರೊಟ್ಟಿಗೂ ಬೆರೆಯಲ್ಲ, ಕರೆಕ್ಟಾ? ಹಾಗಾಗಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ಅವ್ಯಯ ಬಂದ್ಬಿಟ್ಟು ಯಾವ್ದಾಗುತ್ತೆ? ಕೂಡಲೇ ಅನ್ನೋದು ಆಗುತ್ತೆ. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ? ಇದು ಕೂಡ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಇತ್ತು, ಅನಾಲಿಸಿಸ್ ನ ಮಾಡ್ಕೊಂಡಿದೀವಿ. ಉತ್ತರ ಬಂದು ಬ್ರಾಹ್ಮಿ ಲಿಪಿ. ನೆಕ್ಸ್ಟ್ ಕ್ವಶನ್, ಅಟ್ಟ ಮೇಲೆ ಒಲೆ ಹುರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಇದು ಯಾವ ಅಲಂಕಾರಕ್ಕೆ ಸೇರಿದೆ ಅಂತ ಹೇಳ್ಬಿಟ್ಟು, ಇದು ದೃಷ್ಟಾಂತ ಅಲಂಕಾರಕ್ಕೆ ಸೇರಿದೆ. ಅಂದ್ರೆ ದೃಷ್ಟಾಂತ ಅಲಂಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಇದೆರಡನ್ನು ಕೂಡ ಅರ್ಥ
ಕೆಡದಂತೆ ಸೇರಿಸ್ತಾ ಇದೆ. ಕರೆಕ್ಟಾ? ಅಂದ್ರೆ ಒಂದರ ಪ್ರತಿಬಿಂಬ ಇನ್ನೊಂದು ಅನ್ನೋ ತರ ತೋರಿಸ್ತಿದೆ. ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಪತರಗುಟ್ಟು. ಈ ನುಡಿಗಟ್ಟಿನ ಅರ್ಥ. ಇದೇ ರೀತಿಯಾದ ಕ್ವಶನ್ಸ್ ಗಳನ್ನ ತುಂಬಾ ಸಾಲ್ವ್ ಮಾಡಿದೀನಿ. ಪತರಗುಟ್ಟು ಅಂತ ಹೇಳಿದ್ರೆ ಹೆದರುಕೋ ಅಂತ ಅರ್ಥ ಬರುತ್ತೆ. ಸೊ ಉತ್ತರ ಆಪ್ಷನ್ 3 ಆಗತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಬರೆಯಿರಿ ಅಂತ ಹೇಳಿದೆ. ಭ್ರಷ್ಟಾಚಾರ, ಅದನ್ನ ನಾವು ಭ್ರಷ್ಟಾಚಾರ ಅಂತ ಹೇಳಿ ಕರಿತೇವೆ. ಕರೆಕ್ಟಾ? ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಆಗತ್ತೆ. ಸರಿಯಾದ ರೂಪ ಬಂದ್ಬಿಟ್ಟು ಆಪ್ಷನ್ 1. 79ನೆಯ ಕ್ವಶನ್, ಕೆಳಗಿನ ಪದದ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಾರಮಾರ್ಥಿಕ ಆಗತ್ತೆ, ಅಂದ್ರೆ ಆಪ್ಷನ್ 3. ನೆಕ್ಸ್ಟ್, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದರೆ, ಆಕ್ಚುಲಿ ಶಬ್ದಾಲಂಕಾರದಲ್ಲಿ ನಾವು ನೋಡ್ಕೊಂಡ್ರೆ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಇದೆಲ್ಲ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಚೇಕಾನುಪ್ರಾಸ, ವೃತ್ಯಾನುಪ್ರಾಸ ಕೂಡ ನೋಡ್ತೇವೆ. ಹಾಗಾಗಿ ಇಲ್ಲಿ ಶಬ್ದಾಲಂಕಾರ ಕೊಟ್ಟಿರೋದ್ರಿಂದ ವೃತ್ಯಾನುಪ್ರಾಸ ಬರುತ್ತೆ, ಚೇಕಾನುಪ್ರಾಸ ಬರುತ್ತೆ, ಯಮಕ ಬರುತ್ತೆ. ಈ ಶ್ಲೇಷ ಅನ್ನೋದು ಬರಲ್ಲ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಬರುತ್ತೆ. ಶ್ಲೇಷ ಅಂತ ಹೇಳಿದ್ರೆ ಶ್ಲೇಷ ಪದ, ಶ್ಲೇಷಾಲಂಕಾರದಲ್ಲಿ ನೋಡ್ತೀವಿ ಅದನ್ನ. ಅಂದ್ರೆ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡ್ತಿದ್ರೆ ಅದನ್ನ ನಾವು ಶ್ಲೇಷ ಪದ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್, ಇಂಗ್ಲಿಷ್ ವರ್ಡ್ ನ ಕೊಟ್ಟಿದ್ದಾರೆ, ಅದ್ರದ್ದು ಕನ್ನಡದ ರೂಪ ಯಾವುದು ಅಂತ ಕೇಳಿದ್ದಾರೆ. ಫಾರೆನ್ಸಿಕ್ ಸೈನ್ಸ್. ಫಾರೆನ್ಸಿಕ್ ಸೈನ್ಸ್ ಅಂದ್ರೆ ವಿಧಿವಿಜ್ಞಾನ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಕ್ವಶನ್, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ, ಊರಲ್ಲಿ ಪದವು ಬಂದ್ಬಿಟ್ಟು ನಮ್ಗೆ ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ಅದಕ್ಕಿಂತ ಮುಂಚೆ ಊರಲ್ಲಿ ಅದನ್ನ ಬಿಡಿಸಿ ಬರ್ಕೊಂಡ್ರೆ ಏನಾಗುತ್ತೆ, ಊರು ಪ್ಲಸ್ ಅಲ್ಲಿ. ಕರೆಕ್ಟಾ? ಊರಲ್ಲಿ ಆಯ್ತು. ಏನ್ ಲೋಪ ಆಯ್ತು ಇಲ್ಲಿ? ಉಕಾರ ಲೋಪ ಆಯ್ತು. ಕರೆಕ್ಟಾ? ಹಾಗಾಗಿ ಉತ್ತರ ಬಂದ್ಬಿಟ್ಟು ಲೋಪ ಸಂಧಿ. ನೆಕ್ಸ್ಟ್, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಹೇಳಿ ಕೇಳಿದರೆ, ಇದ್ರದ್ದು ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ ಅನ್ನೋದಾಗತ್ತೆ. ನೆಕ್ಸ್ಟ್ ಕ್ವಶನ್, 84ನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಕರ್ಮಣಿ ಪ್ರಯೋಗದಲ್ಲಿ ಲಿಂಗ ನಿರ್ಬಂಧನೆ ಇರೋದೇ ಇಲ್ಲ. ಹಾಗಾಗಿ ಆಪ್ಷನ್ 4 ಆಗತ್ತೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಇದೆಲ್ಲ ಬಂದ್ಬಿಟ್ಟು ವಿದ್ಯಾರ್ಥಕ ಕ್ರಿಯಾಪದ ಆಗತ್ತೆ. ಓಕೆನಾ? ಇಲ್ಲಿ ಮಾಡಿರಿ ಅನ್ನೋದು ಕೂಡ ವಿದ್ಯಾರ್ಥಕಕ್ಕೆ ಸೇರುತ್ತೆ. ಬಟ್ ಇಲ್ಲಿ ಮಾಡಿರಿ ಎಕ್ಸಾಜುರೇಷನ್ ಮಾಡ್ತಿದ್ದಾರೆ. ಕರೆಕ್ಟಾ? ಹಾಗಾಗಿ ಆಪ್ಷನ್ 1 ರಾಂಗು. ಅಂಡ್ ಆಲ್ಸೋ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಇದು ಬಂದ್ಬಿಟ್ಟು ನಾವು ಗುಂಪಿಗೆ ಸೇರಿರೋದ್ರಿಂದ ತೆಗೆದಾಕ್ಬೋದು. ದಿನ ಪ್ರಶ್ನೆಯನ್ನ ನೋಡ್ಕೊಂಡ್ರೆ, ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಅಹಿ ಮತ್ತೆ ಉರಗ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ, ತಪ್ಪಾಗಿರುವವರನ್ನು ಗುರುತಿಸಿ ಅಂತ ಇದೆ. ನಾವಿಲ್ಲಿ ಆಪ್ಷನ್ಸ್ ನ ನೋಡ್ಕೊಂಡ್ರೆ, ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು ಅಂತಿದೆ. ಹೌದು. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಕರೆಕ್ಟು. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಇದು ಕೂಡ ಕರೆಕ್ಟು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು, ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವ ಎನಿಸುತ್ತವೆ ಅಂತ ಇದೆ. ಆಕ್ಚುಲಿ ಇದು ರಾಂಗ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸಂಸ್ಕೃತದಿಂದ ಹೊರತಾಗಿ ಏನಲ್ಲ, ಒಂದು ನಮ್ಮ ದೇಶದ ಭಾಷೆಗಳು ಅಥವಾ ಸಂಸ್ಕೃತದಿಂದ ಬಂದಿರುವಂತಹ ಭಾಷೆಗಳನ್ನ ನಾವು ತದ್ಭವಗಳಂತ ಹೇಳಿ ಕರಿತೇವೆ. ಸೊ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ, ಆಪ್ಷನ್ ಡಿ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಇದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯವು 3 ಪ್ರತ್ಯಯಗಳನ್ನ ಹೊಂದಿದೆ. ಹೌದು. ಗೆ, ಕೆ, ಇಗೆ ಈ 3 ಕೂಡ ಹೊಂದಿದೆ. ನಂತರ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನ ಹೊಂದಿದೆ. ಇಲ್ಲ. ಕರೆಕ್ಟಾ? ಇಂದಿನ ವಿಡಿಯೋಸ್ ಅಲ್ಲಿ ವಿಭಕ್ತಿ ಪ್ರತ್ಯಯದ ವಿಡಿಯೋಸ್ ನ ಕೂಡ ನಾವು ಮಾಡಿದೀವಿ, ಅದನ್ನ ಹೋಗಿ ನೋಡಿ. ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ. ಕರೆಕ್ಟ್. ಇದರಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯನೂ ಇದೆ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕೂಡ ಇದೆ. ಹಾಗಾಗಿ ಇದು ಕರೆಕ್ಟ್. ಆನ್ಸರ್ ಬಂದ್ಬಿಟ್ಟು ಎ ಅಂಡ್ ಸಿ ಓನ್ಲಿ, ಅಂದ್ರೆ ಎ ಮತ್ತು ಸಿ ಮಾತ್ರ ಸರಿಯಾಗತ್ತೆ. ನೆಕ್ಸ್ಟ್, ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ ಅಂತ ಇದೆ. ಅರಿಸಮಾಸ ದೋಷ ಬಂದ್ಬಿಟ್ಟು ಗಮಕ ಸಮಾಸ ಮತ್ತು ಕರ್ಮಧಾರಯ ಸಮಾಸಗಳಲ್ಲಿ ಕಂಡು ಬರೋದಿಲ್ಲ. ಹಾಗಾದ್ರೆ ಹರಿಸಮಾಸ ಏನು ಅಂತ ನೋಡೋಣ.
ಅರಿ ಸಮಾಸದಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ಪದ ಎರಡು ಕೂಡ ಸೇರಿ ಒಂದು ಸಮಾಸ ಆಗತ್ತೆ. ಅದನ್ನ ನಾವು ಅರಿ ಸಮಾಸ ಅಂತ ಹೇಳಿ ಕರಿತೇವೆ. ಇದು ಗಮಕ ಸಮಾಸ ಮತ್ತೆ ಕರ್ಮಧಾರಯದಲ್ಲಿ ಕಂಡು ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್ 90ನೆಯದು. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಹೊದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಭೀಮನು ಭೀಮನು ಯಾವುದಕ್ಕೆ ಬರುತ್ತೆ? ಕರ್ತೃರ್ಥ. ಕರೆಕ್ಟಾ? ಅಂದ್ರೆ ಹೇಗೆ ಏನಾಗತ್ತೆ? ಟು ಆಗತ್ತೆ. ಹೌದಲ್ಲ? ನೆಕ್ಸ್ಟ್ ಚೆಂಡನ್ನು. ಚೆಂಡು ಅನ್ನೋದು ಏನಲ್ಲಿ? ಕರ್ಮಾರ್ಥ. ಅದು ಒಂದು ಕರ್ಮ, ಕೆಲಸ ಅಲ್ಲ? ಅದು ಬಿ ಆಯ್ತು. ನೆಕ್ಸ್ಟ್ ತನ್ನ. ತನ್ನ ಅನ್ನೋದೇನು? ಸಂಬಂಧ, ಒಂದು ಸಂಬಂಧವನ್ನ ಸೂಚಿಸ್ತಾ ಇದೆ. ಸೊ ಸಿ. ನೆಕ್ಸ್ಟ್ ಬಲಗಾಲಿನಿಂದ ಸಾಧನಾರ್ಥ ಆಗತ್ತೆ ಇದು, ಅಂದ್ರೆ ಡಿ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗತ್ತೆ. ನೆಕ್ಸ್ಟ್ 91ನೆಯದು. ಅಕ್ಷರ ದೋಷ ಇಲ್ಲದ ಪದವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ದೋಷವಿಲ್ಲದ್ದು ಆಶೀರ್ವಚನವಾಗಿದೆ. 92ನೇ ಪ್ರಶ್ನೆ. ಕರ್ಮಧಾರಯ ಸಮಾಸ. ಇಲ್ಲಿ ಕೇಳಿರೋದೇನು? ಕರ್ಮಧಾರಯ ಸಮಾಸನ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರನ ಹುಡುಕಿ ಅಂತ ಹೇಳಿ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿರುತ್ತೆ. ಕರೆಕ್ಟು. ನೆಕ್ಸ್ಟ್ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಇಲ್ಲ, ಇದರಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ನೆಕ್ಸ್ಟ್ ಸಿ ಬಂದ್ಬಿಟ್ಟು ಏನಿದೆ? ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತದೆ. ಇದು ಕೂಡ ರಾಂಗು. ನೆಕ್ಸ್ಟ್ ಅವತರಣಾ ಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳಭೇದವಿದೆ. ಹೌದು, ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗತ್ತೆ. 93ನೆಯದು. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸ್ತ್ರೀ ಅನ್ನೋ ಪದದಲ್ಲಿರೋ ವ್ಯಂಜನಗಳ ಸಂಖ್ಯೆ 3. ಇದನ್ನ ಬಿಡಿಸಿ ಬರೆದ್ರೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ. ನೆಕ್ಸ್ಟ್ ಕ್ವಶನ್. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂದ್ರೆ ಇದೆಲ್ಲದ್ರಲ್ಲೂ ಕೂಡ ಅನುಸ್ವಾರ ವಿಸರ್ಗ ಎರಡು ಇದೆಯಂತೆ. ಅದ್ರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಹುಡುಕ್ಬೇಕು. ಅಂತರಂಗ ಇದು ತಪ್ಪಾಗಿರುವಂತಹ ಪದ. ನೆಕ್ಸ್ಟ್ ಕ್ವಶನ್. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಅಂದ್ರೆ ಇಲ್ಲಿ ಕುಡಿಯಿತು ಕೇಳಿದರೆ, ಧಾತು ಯಾವುದು ಅಂತ ಕೇಳಿದರೆ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ? ಇತು. ಇತು ಅನ್ನೋದು ಅಖ್ಯಾತ ಪ್ರತ್ಯಯ ಆಗತ್ತೆ. ನೆಕ್ಸ್ಟ್ ಕ್ವಶನ್. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆದಿತ್ಯ ಉದಯಂ. ಇದು ಬಿಡಿಸಿ ಬರೆದ್ರೆ ಆದಿತ್ಯ ಉದಯಂ ಆಗತ್ತೆ. ನೆಕ್ಸ್ಟ್ 97ನೆಯ ಪ್ರಶ್ನೆ. ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಪಳಪಳ ಜುಳು. ಇದು ಬಂದ್ಬಿಟ್ಟು ಅನುಕರಣಾವ್ಯಯ. ಒಂದೊಂದು ಒಮ್ಮೊಮ್ಮೆ ಬಂದ್ಬಿಟ್ಟು ದ್ವಿರುಕ್ತಿ ಆಗತ್ತೆ. ಡಣ ಸರಸರ ಅನುಕರಣವ್ಯಯ. ಬೇಗ ಬೇಗ ಸುಯ್ಯನು. ಇದು ಅನುಕರಣವ್ಯಯ ಮತ್ತೆ ದ್ವಿರುಕ್ತಿ ಎರಡರ ಜೋಡಿಯಾಗಿದೆ. ಹಾಗಾಗಿ ಇದು ರಾಂಗು. ನೆಕ್ಸ್ಟ್ ದ್ವಿರುಕ್ತಿ ಆಗಿರೋದ್ರಿಂದ ರಾಂಗು. ನೆಕ್ಸ್ಟ್ ಇಲ್ಲಿ ಅನುಕರಣವ್ಯಯ ಎರಡಾಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಎ ಅಂಡ್ ಸಿ ಓನ್ಲಿ. 3 ಕರೆಕ್ಟ್ ಆಗತ್ತೆ. ಮುಂದಿನ ಪ್ರಶ್ನೆ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ವಿಗ್ರಹ ವಾಕ್ಯ ಅಂತ ಹೇಳಿದ್ರೆ ಬಿಡಿಸಿ ಬರೆಯೋದು ಅನ್ನೋ ಅರ್ಥ. ಸಮಾಸದಲ್ಲಿ ಬಿಡಿಸಿ ಬರೆದಾಗ ಇದಕ್ಕೆ ಉತ್ತರ ಬಂದ್ಬಿಟ್ಟು ದೊಡ್ಡವನು ಪ್ಲಸ್ ಹುಡುಗ ಆಗತ್ತೆ. ನೆಕ್ಸ್ಟ್ ಕ್ವಶನ್ 99ನೆಯದು. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ.ಎಸ್. ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ದೀಪದ ಮಲ್ಲಿ. ಇದು ಕೆ.ಎಸ್. ಅಹಮದ್ ಅವರ ಕೃತಿ ಅಲ್ಲ. ಸೊ ಆನ್ಸರ್ ಆಪ್ಷನ್ 4 ಸಿ ಮಾತ್ರ. ಇದನ್ನ ರಚಿಸಿರೋರು ನರಸಿಂಹಸ್ವಾಮಿ ಅವರು. ಸೊ ಹಾಗಾಗಿ ಆಪ್ಷನ್ ಯಾವುದು? ಸಿ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಒಂದು ಸಾಮಾನ್ಯ ವಾಕ್ಯ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4. ಇದಿಷ್ಟು ನಮ್ಗೆ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೆಇಎ ನಡೆಸಿದಂತಹ VAO ಎಕ್ಸಾಮಿನ ಸಾಮಾನ್ಯ ಕನ್ನಡ ಪತ್ರಿಕೆಯ ಆನ್ಸರ್ ಕೀ ಆಗಿದೆ. ಒಂದು ಸಲ ಅನಾಲಿಸಿಸ್ ನ ಮಾಡ್ಕೊಳ್ಳಿ. ಇದರಲ್ಲಿ ನಮಗೆ ಗೊತ್ತಾಗಿದ್ದೇನು? ನಮ್ಮ ಪ್ರೀವಿಯಸ್ ಇಯರ್ ಪೇಪರ್ ಇಂದ 3ರಿಂದ 4 ಕ್ವಶನ್ಸ್ ಗಳನ್ನ ನಾವು ಅಟೆಂಡ್ ಮಾಡಬಹುದು. ಅದ್ರ ಜೊತೆಗೆ ಡೈರೆಕ್ಟ್ ಆಗಿ ಕೇಳಿರೋದು 3ರಿಂದ 4 ಕ್ವಶನ್. ಅದ್ರ ಜೊತೆ ಗುಂಪಿಗೆ ಸೇರದ ಪದ 2ರಿಂದ 3 ಕ್ವಶನ್ಸ್ ಗಳನ್ನ ನೋಡಿದೀವಿ. ಕರೆಕ್ಟಾ? ಕವಿಕೃತಿಗಳಲ್ಲೂ ಕೂಡ ನಾವು ಒಂದು 2ರಿಂದ 3 ಕ್ವಶನ್ಸ್ ಗಳನ್ನ ನೋಡ್ಕೊಂಡಿದೀವಿ. ಸೊ ಈ ರೀತಿಯಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಮಾಡೋದ್ರಿಂದ ನಮ್ಗೆ ಬೇರೆ ಕಡ್ಡಾಯ
ಕನ್ನಡ ಪತ್ರಿಕೆ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕೇಳುವಂತಹ ಕನ್ನಡ ಪತ್ರಿಕೆ ಆಗಿರ್ಬೋದು, ಇಂಗ್ಲಿಷ್ ಪತ್ರಿಕೆ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಈಸಿ ಆಗ್ತಾ ಹೋಗುತ್ತೆ. ನಮ್ಮ ಚಾನೆಲ್ ನಲ್ಲಿ ಕಮ್ಯುನಿಕೇಶನ್ ಪೇಪರಿನ ಅಂದ್ರೆ ಪೇಪರ್ 2 ನ ಕಮ್ಯುನಿಕೇಶನ್ ಪೇಪರ್ನ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಮೂರನ್ನು ಕೂಡ ಪ್ರೀವಿಯಸ್ ಇಯರ್ ಪೇಪರ್ ಕೆಇಎ ಮತ್ತೆ ಕೆಪಿಎಸ್ಸಿ ನಲ್ಲಿ ನಡೆಸಿರುವಂತಹ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡ್ಕೊಟ್ಟಿದ್ದೀವಿ ಮತ್ತೆ ಮಾಡ್ತಿದೀವಿ ಕೂಡ. ಅದನ್ನ ಒಂದ್ಸಲ ನೋಡಿ ನಿಮಗೆ ಈಸಿ ಆಗ್ತಾ ಬರುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.